ಮಕ್ಕಳ MCCಲಿ ಫ್ರೀಸ್ ಮತ್ತೆ ಫ್ಲೋಟ್ ಅಂದ್ರೆ ಏನು ಅಂತ ಈ ಒಂದು ವಿಡಿಯೋಲಿ ನಾವು ತಿಳ್ಕೊಳ್ಳೋಣ. ಬೇಸಿಕಲಿ ನೀವೆಲ್ಲರೂ ಆಲ್ರೆಡಿ ನಿಮ್ಮ ರೌಂಡ್ 1 ರಿಸಲ್ಟ್ಸ್ ಬಂದಾಗಿದೆ. ಸೊ ಈಗ ನಿಮಗೆ ಎರಡು ಆಪ್ಷನ್ ಇದೆ, ಒಂದು ಫ್ರೀಸು ಮತ್ತೆ ಫ್ಲೋಟ್. ಈ ಎರಡರಲ್ಲಿ ಯಾವ್ದು ಸೆಲೆಕ್ಟ್ ಮಾಡಬೇಕು? ಫ್ರೀಸ್ ಅಂದ್ರೆ ಏನು, ಫ್ಲೋಟ್ ಅಂದ್ರೆ ಏನು? ಸೊ ಪ್ರತಿಯೊಂದನ್ನು ನಾ ಈ ಒಂದು ವಿಡಿಯೋಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಫ್ರೀಸ್ ಅಂದ್ರೆ, ಈಗ ನಿಮ್ಗೆ ಒಂದು ಕಾಲೇಜ್ ಅಲಾಟ್ ಆಗಿದೆ, ನಿಮ್ಗೆ ಆ ಕಾಲೇಜ್ ತುಂಬಾ ಇಷ್ಟ, ಈಗ ನೀವು ಆ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕು, ಜಾಯಿನ್ ಆಗ್ಬೇಕು. ನೀವು ಯಾರ್ಯಾರಿಗೆ ಆ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕು ಅಂತ ಇದ್ದೀರೋ ಅವರು ಫ್ರೀಸ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಏನಾಗುತ್ತಪ್ಪ ಈ ಫ್ರೀಸ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ, ನಿಮಗೆ ಸಿಕ್ಕಿರೋ ಕಾಲೇಜ್ಗೆ ನೀವು ಹೋಗಿ ಡೈರೆಕ್ಟ್ ಆಗಿ ರಿಪೋರ್ಟ್ ಆಗಿ ನೀವು ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಅಂದ್ರೆ ನಿಮ್ಮ ಜಾಯ್ನಿಂಗ್ ಪ್ರೋಸೆಸ್ ಏನಿರುತ್ತಲ್ಲ ಅದನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಯಾರ್ಯಾರು ಈ ಒಂದು ಫ್ರೀಸ್ ಆಪ್ಷನ್ ನ ಸೆಲೆಕ್ಟ್ ಮಾಡಿರ್ತೀರಾ ಅವರು ಫರ್ದರ್ ಅಪ್ಗ್ರೇಡೇಷನ್ಗೆ ಅವ್ರಿಗೆ ಚಾನ್ಸಸ್ ಇರೋದಿಲ್ಲ. ಸೊ ಇಲ್ಲಿಗೆ ಅವ್ರ ಫ್ರೀಸ್ ಅಂದ್ರೆ ಅವರೊಂದು ಸೀಟ್ ಏನಿದೆಯಲ್ಲ ಅದು ಫ್ರೀಸ್ ಆಗಿರುತ್ತೆ. ಫರ್ದರ್ ರೌಂಡ್ 2, ರೌಂಡ್ 3, ಸೊ ಮಾಪ್ ಅಪ್ ರೌಂಡ್ ಏನಿರುತ್ತಲ್ಲ ಆ ಒಂದು ರೌಂಡ್ಸ್ಗೆ ಅವರು ಎಂಟರ್ ಆಗಕ್ಕೆ ಆಗೋದಿಲ್ಲ. ಓಕೆನಾ? ಸೊ ಇಲ್ಲಿ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಇನ್ ಪರ್ಸನ್ ನೀವು ಕಾಲೇಜ್ಗೆ ಹೋಗಿ ಅಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅಡ್ಮಿಷನ್ ಅಂದ್ರೆ ಫೀ ಪೇ ಮಾಡಿ ನಿಮ್ಮ ಜಾಯ್ನಿಂಗ್ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಫ್ಲೋಟ್ ಅಂದ್ರೆ ಏನು ಸರ್? ಫ್ಲೋಟ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅಪ್ಗ್ರೇಡೇಷನ್. ಅಕ್ಸೆಪ್ಟ್ ಮಾಡಿ, ನಿಮಗೆ ಬಂದಿರೋ ಸೀಟ್ ನ ಅಕ್ಸೆಪ್ಟ್ ಮಾಡಿ ನೀವು ಅಪ್ಗ್ರೇಡ್ ಆಗೋದು. ಸೊ ಮೊದಲಾಗಿದ್ರೆ ಏನ್ ಮಾಡ್ಬೇಕಿತ್ತು, ಈ ಫ್ಲೋಟ್ ಆಪ್ಷನ್ ಅಂದ್ರೆ ಈಗ ನಿಮ್ಗೆ ಒಂದು ಕಾಲೇಜ್ ಸಿಕ್ಕಿದೆ, ಆ ಕಾಲೇಜ್ ನಿಮ್ಗೆ ಇಷ್ಟ ಇದೆ. ಸೊ ನೀವೇನ್ ಮಾಡ್ತಾ ಇರ್ತೀರಾ, ನನಗೆ ಫರ್ದರ್ ನನ್ನ ಅಪ್ಗ್ರೇಡೇಷನ್ ಬೇಕು ಅಂದ್ರೆ ಇದಕ್ಕಿಂತ ನನ್ಗಿನ್ನ ಚೆನ್ನಾಗಿರೋ ಕಾಲೇಜ್ ಸಿಗ್ಬಹುದು ಅಂತ ನಿಮ್ಮ ತಲೆಯಲ್ಲಿದ್ರೆ ನೀವು ಈ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಮೊದಲಾಗಿದ್ರೆ ಈ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಬೇಕಿತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಗೆ ಯಾವ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿತ್ತಲ್ಲ ಅಲ್ಲಿ ಹೋಗಿ ಸೀಟ್ ನ ಹೋಲ್ಡ್ ಮಾಡಿಸಿ ದೆನ್ ನೀವು ಅಪ್ಗ್ರೇಡೇಷನ್ಗೆ ನೀವು ಲೈಕ್ ನೀವು ಅಪ್ಗ್ರೇಡೇಷನ್ ಮಾಡ್ಕೋಬಹುದಿತ್ತು. ಬಟ್ ಆದ್ರೆ ಈಗ MCC ಅವರು ನಿಮ್ಗೆ ಅಂತ ಈ ಒಂದು ಹೊಸ ಆಪ್ಷನ್ ನಿಮ್ಗೆ ನಿಮ್ಮ ಒಂದು ಪೋರ್ಟಲ್ಗೆ ತಂದ್ಕೊಟ್ಟಿದ್ದಾರೆ. ಇಲ್ಲಿ ನೀವು ಫ್ಲೋಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಏನ್ ಸಿಕ್ಕಿರುತ್ತಲ್ಲ ಕಾಲೇಜು, ಆ ಒಂದು ಕಾಲೇಜು ಬ್ಯಾಕಪ್ ಆಗಿ ಸೇಫ್ ಆಗಿರುತ್ತೆ ಅಂಡ್ ನೀವು ಫರ್ದರ್ ರೌಂಡ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಇದು ಫ್ಲೋಟ್. ಸೊ ಇಲ್ಲಿ ಇನ್ನೊಂದು ನೀವು ತುಂಬಾ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂದ್ರೆ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನ ಈ ಒಂದು MCC ಪೋರ್ಟಲ್ ಅಲ್ಲಿ ಲಾಗಿನ್ ಆಗಿ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಬೇಕು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಬ್ಲರ್ ಪಿಕ್ಚರ್ಸ್ ಹಾಕಿರೋದು ಇಲ್ಲ ಬ್ಲರ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ನಾವು ನೋಡಲ್ ಆಫೀಸರ್ಸ್ ಇರ್ತಾರಲ್ಲ ಒಂದು ಪರ್ಟಿಕ್ಯುಲರ್ ಕಾಲೇಜ್ ಅಲ್ಲಿ ಅವರು ಮತ್ತೆ ಇದ್ರ ಬಗ್ಗೆ ಕ್ವೈರಿ ಮಾಡ್ತಾರೆ. ಓಕೆನಾ? ಸೊ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಬೇಕು. ಸೊ ನೀವುಗಳು ಮತ್ತೆ ಹೇಳ್ತಾ ಇದ್ದೀನಿ, ಕಾಲೇಜ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಬಟ್ ರಿಮೆಂಬರ್, ಯಾರ್ಯಾರು ಫ್ರೀಸ್ ನ ಸೆಲೆಕ್ಟ್ ಮಾಡ್ತಾರೋ ಅವ್ರು ಕಾಲೇಜ್ ಹತ್ರ ಹೋಗ್ಬೇಕು, ಆ ಡೆಡ್ ಲೈನ್ ಒಳಗೆ ಅವರೊಂದು ಅಡ್ಮಿಷನ್ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೋಬೇಕು. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಯೂಸ್ ಆಯ್ತು ಅಂತ ಅನ್ಕೊಂತೀನಿ. ಮಕ್ಕಳ ಯಾರ್ಯಾರು ನೆಕ್ಸ್ಟ್ ವರ್ಷ ನೀಟಲ್ಲಿ ಒಳ್ಳೆ ರ್ಯಾಂಕ್ ನ ಸೆಕ್ಯೂರ್ ಮಾಡಿ ಒಳ್ಳೆ ಕಾಲೇಜ್ಗೆ ಸ್ಟೆಪ್ ಇನ್ ಆಗ್ಬೇಕಂತ ಇದ್ದೀರಲ್ಲ ಅವ್ರಿಗೆ ಅಂತ ನಮ್ಮ PW ಕನ್ನಡ ಕಡೆಯಿಂದ ಯಕೀನ್ ಬ್ಯಾಚ್ ನ ಕೊಡ್ತಾ ಇದೀವಿ. ಸೊ ಅದು ಎಕ್ಸ್ಕ್ಲೂಸಿವ್ಲಿ ಈಗ ಇಂಡಿಪೆಂಡೆನ್ಸ್ ಡೇ ಆಫರ್ ಇದೆ. ಸೊ ಆ ಆಫರ್ ಇಂದ 3999 ಗೆ ಸಿಗ್ತಾ ಇದೆ ಅಂಡ್ ಆ ಆಫರ್ ಎಕ್ಸ್ಟೆಂಡ್ ಆಗಿದೆ ನಾಳೆವರೆಗೂ. ಸೊ ನಾಳೆ ಅಂದ್ರೆ ಆಗಸ್ಟ್ 20th ವರೆಗೂ ಅದು ಎಕ್ಸ್ಟೆಂಡ್ ಆಗಿದೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಡೆಫಿನೆಟ್ಲಿ ಹೋಗಿ ಇದನ್ನ ಎನ್ರೋಲ್ ಮಾಡ್ಕೊಳ್ಳಿ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು.